ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಅಂದರೆ ಬುಧವಾರದ ಬುಧವಾರ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂದರೆ ದೇವ್ರ ಪೂಜೆ ಎಲ್ಲ ಹಸ್ಬೆಂಡ್ ಮಾಡಿದ್ರಿಂದ ದೇವ್ರ ಪೂಜೆದ ಏನಂತ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಇವತ್ತು ಏನು ಮಾಡ್ತಿದ್ದೀನಿ ಅಂತ ಅಂದರೆ ಮಾಮೂಲಿ ಮಸಾಲ ಚಿತ್ರಾನ್ನ ಮಾಡ್ತಿದ್ದೀನಿ. ಮಸಾಲ ಚಿತ್ರಾನ್ನ ನಾನು ಈ ಥರ ಮಾಡ್ತೀನಿ, ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟ ಈ ಥರ ಚಿತ್ರಾನ್ನ ಮಾಡಿದ್ರೆ. ಮಸಾಲ ಚಿತ್ರಾನ್ನನೇ ಜಾಸ್ತಿ ಇಷ್ಟಪಡ್ತಾರೆ, ಹಾಗಾಗಿ ಜಾಸ್ತಿ ನಾನು ಮಸಾಲ ಚಿತ್ರಾನ್ನನೇ ಮಾಡ್ತೀನಿ. ಅದು ಏನು ಗೊತ್ತಾ, ಕೊತ್ತಂಬರಿನ ಚೆನ್ನಾಗಿ ಸೋಸಿ ಎತ್ತಿಟ್ಕೊಂಡಿದ್ರು ಕ್ಲೀನ್ ಮಾಡಿ ಒಂದು ನೈಟ್ಗೆ ಹಣ್ಣಾಗೋ ಚಾನ್ಸಸ್ ಇರುತ್ತೆ ಫ್ರಿಜ್ಜಲ್ಲಿ. ಎಲ್ಲ ಸೋಸ್ ಎತ್ತಿಟ್ಕೊಂಡಿದ್ದೆ, ಆದ್ರೂ ಒಂದೊಂದು ಹಣ್ಣಾಗಿರೋ ಥರ ಕಾಣಿಸ್ತಾ ಇತ್ತು, ಅದರಿಂದ ತೆಗ್ದೆತ್ತಿಟ್ಟೆ. ಇವಾಗ ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಕೊತ್ತಂಬರಿ ಹಾಕಬೇಕು, ಗ್ರೀನ್ ಕಲರಾಗಿ ಬರುತ್ತೆ, ಸಕ್ಕತ್ತಾಗಿರುತ್ತೆ ಟೇಸ್ಟ್ ವೈಸು. ನೀವು ಈ ಥರ ಮಾಡಿ ಮನೇಲಿ. ಮಕ್ಕಳುಗಳು ಈರುಳ್ಳಿ ಮೆಣಸಿನ್ಕಾಯಿ ಬಾಯಿಗೆಲ್ಲ ಸಿಕ್ಕಿದ್ರೆ ತಿನ್ನಲ್ಲ, ಎತ್ತಿಟ್ಬಿಡ್ತಾರೆ ಅಲ್ವಾ. ಕರಿಬೇವು, ಈರುಳ್ಳಿ, ಮೆಣಸಿನ್ಕಾಯಿ ಈ ಥರ ಎಲ್ಲ ಎತ್ತಿಡ್ತಾರಲ್ವ, ಆವಾಗ ಈ ಥರ ಮಾಡಿಕೊಟ್ರೆ ಮಸಾಲ ಚಿತ್ರಾನ್ನ ಅನ್ನದ ಜೊತೆಗೂ ಕೂಡ ತಿಂತಾರೆ. ಮತ್ತು ತೆಗ್ದಿಡೋಕ್ಕೆ ಅವಕಾಶನೇ ಸಿಗಲ್ಲ ಅವರಿಗೆ. ಆರಾಮಾಗಿ ನಾವು ಯಾವ ಥರ ಕೊಟ್ಟು ಕಳಿಸಿರ್ತೀವಿ ಬಾಕ್ಸ್ನ, ಆ ಥರ ಆರಾಮಾಗಿ ತಿನ್ಕೊಂಡು ಬರ್ತಾರೆ. ಒಂದು ಬೆಳ್ಳುಳ್ಳಿ ಹಾಗೆ ಒಂದು 2-3 ಈರುಳ್ಳಿ ತೊಗೊಂಡಿದ್ದೀನಿ, ಅಷ್ಟೇ ಬೇಕಾಗಿರೋದು. ನೋಡಿ, ಬೇಗ ಆಗುತ್ತೆ, ಚೆನ್ನಾಗಿ. ನನಗೂ ಕೂಡ ತುಂಬ ಇಷ್ಟ. ತುಂಬ ದಿನಗಳಾಗಿತ್ತು ಚಿತ್ರಾನ್ನ ಮಾಡಿ. ಹಾಗೆ ರೆಗ್ಯುಲರಾಗಿ ರೈಸ್ ಐಟಮ್ ತಿಂತಿರಲಿಲ್ಲ. ದೋಸೆ, ಇಡ್ಲಿ, ಚಪಾತಿ ಹಾಗೆ ರೊಟ್ಟಿ ಜಾಸ್ತಿ ಮಾಡ್ತಿದ್ದೆ. ಇವಾಗ ಬಾಯ್ಬಿಟ್ಟು ಅವರೇ ಕೇಳಿದರು ಚಿತ್ರಾನ್ನ ಮಾಡಿಕೊಡು ಅಂತ, ಹಾಗಾಗಿ ಚಿತ್ರಾನ್ನ ರೆಡಿ ಮಾಡ್ತಿದ್ದೀನಿ. ಬೇಗ ಆಗುತ್ತೆ ಅನ್ನೋದ್ರ ಜೊತೆಗೆ ಶುಕ್ರವಾರದ ದಿನ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ನನಗಂತೂ. ಜಾಸ್ತಿ ಮಾಡ್ತಿದ್ದೆ ಫಸ್ಟೆಲ್ಲ, ಇವಾಗ ಅಷ್ಟು ಮಾಡ್ತಿರ್ಲಿಲ್ಲ. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಸರಿ ಮಾಡಿದ್ರೆ ಸಾಕು, ಪದೇ ಪದೇ ಇದೇ ಚಿತ್ರಾನ್ನ ಮಾಡ್ತಾನೇ ಇರ್ತೀನಿ. ನನಗೊಂಥರ ಅದೇ ಥರ ಒಂದು ಸರಿ ಯಾವುದಾದ್ರೂ ಇಷ್ಟ ಆದರೆ ಟೇಸ್ಟು ಮತ್ತೆ ಮಾಡ್ಕೊಂಡು ತಿನ್ನೋದು. ಅದೇ ಹಸ್ಬೆಂಡ್ ಕೂಡ ಬೋರ್ ಅನ್ನಿಸಲ್ಲ, ಅವರಿಗೂ ಕೂಡ ತಿಂತಾರೆ ಮಾಡಿಕೊಟ್ರೆ. ಹಾಗೆ ಸ್ಟೋರ್ ಮಾಡಿ ಇಟ್ಕೊಬೋದು 2-3 ದಿನ ಇದನ್ನು ಫ್ರಿಜ್ಜಲ್ಲಿ. ನಾನು ಒಂದು ಸರಿ ಜಾಸ್ತಿನೇ ಮಾಡ್ತೀನಿ, ಒಂದೊಂದು ಸರಿ ಎಷ್ಟು ಬೇಕಷ್ಟು ಮಾಡ್ಕೊಂಡಿರ್ತೀನಿ. ಇವತ್ತು ಜಾಸ್ತಿನೇ ಮಾಡ್ಕೊತಿದ್ದೀನಿ, ಯಾಕಂದರೆ ಈವ್ನಿಂಗ್ ಸ್ವಲ್ಪ ಹೊರಗಡೆ ಹೋಗೋದಿದೆ. ಅಕಸ್ಮಾತ್ ಲೇಟಾಗಿ ಬಂದರೆ ಸಾಂಬಾರು ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ, ಸಾಂಬಾರು ಬೇರೆ ಇರಲಿಲ್ಲ, ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಚಿತ್ರಾನ್ನನೇ ಮೇಂಟೈನ್ ಮಾಡ್ಬೋದಲ್ಲ ಅಂತ ಮುಂದಾಲೋಚನೆಗೆ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಒಂದೊಂದು ಸರಿ ಹಂಗಾಗುತ್ತೆ, ಒಂದೊಂದು ಸರಿ ಸಾಂಬಾರು ಮಾಡೇ ಬಿಡ್ತೀನಿ. ಹೀಗೆ ಅಂತಲೇ ಹೇಳೋಕ್ಕಾಗಲ್ಲ ಒಂದೊಂದು ಸರಿ. ನಿಮಗೂ ಹೀಗೆ ಆಗುತ್ತಾ? ಹಾಗಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನೀವು ಯಾವ ಥರ ನನ್ನ ಥರನೇ ಯೋಚನೆ ಮಾಡ್ತೀರಾ ಅಥವಾ ನೀವು ಒಂಥರ ಡಿಫ್ರೆಂಟಾಗಿ ಯೋಚನೆ ಮಾಡ್ತೀರಾ ಅಂತ ಹೇಳಿ. ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇದನ್ನು ರುಬ್ಕೊಳ್ಳೋದಷ್ಟೇ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನಿಲ್ಲ. ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ, ಕರಿಬೇವು ಹಾಕೋದಿದ್ದರೆ ಅದ್ರ ಜೊತೆನೇ ರುಬ್ಕೊಬೋದು. ಕರಿಬೇವು ಅಂತ ತಿಂತೀವಿ ಅಂತ ಅಂದರೆ ಹಾಕೋ ಅವಶ್ಯಕತೆ ಏನಿಲ್ಲ. ಮಾಮೂಲಿ ಒಗ್ಗರಣೆ ಮಾಡ್ಕೊಳೋದಷ್ಟೇ. ನೋಡಿ, ಸ್ವಲ್ಪ ಜಾಸ್ತಿನೇ ಎಣ್ಣೆ ಬಿಟ್ಟು ಒಗ್ಗರಣೆ ಮಾಡ್ಕೊಬೇಕು, ಯಾಕಂದರೆ ಸ್ವಲ್ಪ ಎತ್ತಿಟ್ಕೊತೀನಿ ಅಂತ ನಾನು ಹೇಳಿದೆ ಅಲ್ವಾ. ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಚಿತ್ರಾನ್ನದ ಗೊಜ್ಜನ್ನ ಎತ್ತಿ ಫ್ರಿಜ್ಜಿಗೆ ಇಟ್ಕೊತೀನಿ, ಅದರಿಂದ ಸ್ವಲ್ಪ ಜಾಸ್ತಿ ಮಾಡ್ಕೊತಿದ್ದೀನಿ. ನೀವು ನೋಡಿ ಆಯಿಲ್
ಇದನ್ನು ಮಸಾಲಾನ ತರಿ ತರಿಯಾಗಿ ಬೇಕಿದ್ರೂ ರುಬ್ಕೊಬೋದು, ಇಲ್ಲಾಂದರೆ ಫೈನ್ ಪೇಸ್ಟಾಗಿ ಬೇಕಿದ್ರೂ ರುಬ್ಕೊಬೋದು. ನಾನು ತರಿ ತರಿ ರುಬ್ಕೊಂಡಿಲ್ಲ, ಪೇಸ್ಟ್ ರೀತಿ ರುಬ್ಕೊಂಡಿದ್ದೀನಿ. ತರಿ ತರಿ ರುಬ್ಕೊಂಡ್ರೆ ಅದು ಬಾಯಿಗೆ ಸಿಗುತ್ತಲ್ವ, ಹಾಗಾಗಿ ಪೇಸ್ಟ್ ರೀತಿ ರುಬ್ಕೊಂಡ್ರೆ ಬಾಯಿಗೇನು ಸಿಗಲ್ಲ, ಚೆನ್ನಾಗಿರುತ್ತೆ. ನಮ್ಗೆ ಈ ಥರ ಇಷ್ಟ, ಹಾಗಾಗಿ ತರಿ ತರಿ ರುಬ್ಬಲ್ಲ ನಾನು. ನಿಮಗೆ ಬಾಯಿಗೆಲ್ಲ ಸಿಗಬೇಕು ಅನ್ನೋದಿದ್ದರೆ ತರಿ ತರಿ ರುಬ್ಕೊಳ್ಳಿ, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಪಾಪು ತಿಂತಾನಲ್ಲ, ಹಾಗಾಗಿ ನಾನು ತರಿ ತರಿ ರುಬ್ಬಿಲ್ಲ. ಇವಾಗ ಸ್ವಲ್ಪ ಸಾಸಿವೆ ಹಾಕಿ ಅದು ಚಿಟಪಟ ಅಂತ ಸಿಡ್ದಿದ್ದಾದಮೇಲೆ ಕಡಲೆಬೀಜ ಹಾಕ್ತಾಯಿದ್ದೀನಿ. ಕಡಲೆಬೀಜ ಮತ್ತು ಕಡಲೆಬೇಳೆ ಎಲ್ಲ ಹಾಕ್ಕೊಳ್ಳಿ. ಇದು ಜಾಸ್ತಿ ಹಾಕಿದರೆ ಕೂಡ ಚೆನ್ನಾಗಿರುತ್ತೆ, ಬಾಯಿಗೆ ಏನು ಸಿಗಲ್ಲ ಅಲ್ವಾ. ಕಡಲೆಬೀಜ ಮತ್ತು ಕಡಲೆಬೇಳೆ ಇದೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ನಾನು ಒಂದು ಮೀಡಿಯಮಾಗಿ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಏನು ಬೇಡ, ಇಂಗ್ರೀಡಿಯೆಂಟ್ಸು ಸಖತ್ತಾಗಿ ಟೇಸ್ಟ್ ಬರುತ್ತೆ. ನನಗಂತೂ ತುಂಬ ಇಷ್ಟ ಮಸಾಲ ಚಿತ್ರಾನ್ನ. ಒಮ್ಮೆ ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಇದು ಕ್ರಿಸ್ಪಿ ಆದಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕೋದಷ್ಟೇ, ತುಂಬ ಈಸಿಯಾಗಿ ಮಾಡ್ಕೊಬೋದು, ಹಾಗೆ ಬೇಗ ಕೂಡ ಆಗುತ್ತೆ. ಈಗ ರುಬ್ಬಿರೋ ಮಸಾಲ ಹಾಕಿದ್ದೀನಿ, ಅದು ಚೆನ್ನಾಗಿ ಎಣ್ಣೆ ಎಲ್ಲ ಬಬಲ್ಸ್ ಎಲ್ಲ ಹೋಗಿ ಎಣ್ಣೆ ಒಂಥರ ಹೀರ್ಕೊಂಡಂಗೆ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ನೋಡ್ತಾ ಇರ್ಬೋದು, ಮೊದಲು ಎಣ್ಣೆ ಏನು ಇಷ್ಟೊಂದು ಇತ್ತಲ್ಲ, ಇವಾಗ ಎಣ್ಣೆ ಈ ಥರ ಆಯ್ತಲ್ಲ ಅಂದ್ಕೊಬೋದು. ಎಣ್ಣೆ ಅದು ಹೀರ್ಕೊಂಡಂಗೆ ಆಗುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು. ಚಿತ್ರಾನ್ನ ಅಂತ ಅಂದರೆ ಎಲ್ರಿಗೂ ಆಲ್ಮೋಸ್ಟ್ ಫೇವ್ರೇಟ್ ಇದ್ದೇ ಇರುತ್ತೆ, ನನಗೂ ಕೂಡ ತುಂಬ ಫೇವ್ರೇಟು, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಇದ್ರ ಜೊತೆಗೆ ನಿಂಬೆಹಣ್ಣು ಹಾಕಬೇಕು, ಇವಾಗಲೇ ಹಾಕ್ಕೊಬೇಡಿ, ರೈಸ್ ಕಲಿಸ್ತಿರ್ತೀವಲ್ವ ಆವಾಗ ನಿಂಬೆಹಣ್ಣು ಹಾಕ್ಕೊಬೇಕು. ಇಷ್ಟೇ ನೋಡಿ, ಎಷ್ಟು ಈಸಿಯಾಗಿ ಮಾಡ್ಕೊಬೋದಲ್ವ. ನೀವು ಒಂದು ಸತಿ ಟ್ರೈ ಮಾಡಿ ಮನೇಲಿ. ಸ್ವಲ್ಪ ಮಸಾಲ ಬೆಂದಿದ ಮೇಲೆ ಉಪ್ಪು ಮತ್ತು ಟರ್ಮರಿಕ್ ಪೌಡರ್ ಹಾಕಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಟ್ಟು ನೆಕ್ಸ್ಟು ಅನ್ನ ಕಲಿಸ್ಬೇಕಿದ್ರೆ ನಿಂಬೆಹಣ್ಣು ಹಾಕಬೇಕಷ್ಟೇ ನೋಡಿ. ಈಸಿಯಾಗಿ ಮಾಡ್ಕೊಬೋದು, ಮನೇಲಿ ಟ್ರೈ ಮಾಡಿ.
ಬಾಸ್ಗೆಲ್ಲ ರೆಡಿ ಮಾಡಿ ಗೌಡ್ರು ಕೂಡ ಆಫೀಸಿಗೆ ಹೋದರು. ಹೀಗೆ ಇವಾಗ ಸೆಹಾಲ್ ಕೂಡ ಟಿಫನ್ ಮಾಡ್ದ, ನಾನು ಕೂಡ ಟಿಫನ್ ತಿಂದು ಸ್ವಲ್ಪ ಅವನಿಗೆ ಹೇರ್ ಕಟ್ ಮಾಡಿಸ್ಬೇಕಿತ್ತು. ಹಾಗೆ ಅವ್ರಿಗೆ ಬೇರೆ ಡ್ಯೂಟಿಗೆ ರಜಾ ಇಲ್ಲದೆ ಇರೋ ಕಾರಣ ನಾನೇ ಹೋಗೋಣ ಮಾಡಿಸ್ಕೊಂಬರೋಣ ಅಂತ ಧೈರ್ಯ ಮಾಡ್ಕೊಂಡು ಹೋದೆ. ನಾನು ಯಾವತ್ತೂ ಹೋಗಲ್ಲ ಹೊರಗಡೆ, ಅಂದರೆ ಏನಾದರೂ ಸಮಯ ಸಂದರ್ಭ ಅಂದರೆ ಮಾತ್ರ ಹೋಗೋದಷ್ಟೇ. ಗೊತ್ತು ಮಾಡಿಸ್ಲಿಕ್ಕೆ, ಆದ್ರೂ ಕೂಡ ಮ್ಯಾನೇಜ್ ಮಾಡಬೇಕಲ್ವಾ. ಯಾವುದಾದ್ರೂ ಒಂದು ಟೈಮಲ್ಲಿ ಹೀಗಾಗುತ್ತೆ, ಒಂದೊಂದು ಸರಿ ಇರ್ತಾರೆ, ಒಂದೊಂದು ಸರಿ ಇರೋದೇ ಇಲ್ಲ. ಎಲ್ಲ ಟೈಮಲ್ಲೂ ಜೊತೆಲೇ ಇರ್ತಾರೆ, ಎಲ್ಲರೂ ಸಪೋರ್ಟಿವ್ ಆಗಿರ್ತಾರೆ ಅನ್ನೋದೆಲ್ಲ ಸುಳ್ಳು. ಹಾಗೆ ನಾವು ಹೊರಗಡೆ ನೋಡೋದು ಯಾವಾಗ, ತಿಳ್ಕೊಳ್ಳೋದು ಯಾವಾಗ ಅಂತ ನಾನೇ ಮನಸ್ಸಿಗೆ ಅಂದ್ಕೊಂಡು ನಾನೇ ಹೇರ್ ಕಟ್ ಮಾಡಿಸ್ಕೊಂಬರ್ತೀನಿ ಅಂತ ಹೇಳಿ ಫೋನ್ ಮಾಡಿ ಹೇಳಿ ನಾನು ಹೋದೆ. ರೆಗ್ಯುಲರ್ ಶಾಪಿಗೆ ಹೋದೆ, ಅವರು ಹೇರ್ ಕಟ್ ಇಲ್ಲೇ ಮಾಡಿಸ್ಕೊಳೋದು. ಹಾಗಾಗಿ ನಾನೇ ಹೋಗಿ ಹೇರ್ ಕಟ್ ಮಾಡಿಸ್ದೆ. ತುಂಬ ಚೆನ್ನಾಗಿ ಕೂತ್ಕೊಂಡ, ಅಂದರೆ ಏನು ಹಠ ಮಾಡಲಿಲ್ಲ. ಅವ್ರ ಪಪ್ಪ ಹಠ ಮಾಡಲ್ಲ ಹೋಗು ಅಂತ ಹೇಳಿದ್ರು, ಹಾಗೆ ಹಠ ಮಾಡಲಿಲ್ಲ. ಆರಾಮಾಗಿ ಹೋದ್ವಿ, ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಮಧ್ಯಾಹ್ನ ಅವ್ನು ಚಿತ್ರಾನ್ನ ತಿನ್ನಲ್ಲ, ಅಮ್ಮ ಬೇಡ ಅಮ್ಮ ಚಿತ್ರಾನ್ನ ಅಂತಿದ್ದ. ಹಾಗಾಗಿ ಅವನು ತಿನ್ನಲ್ವಲ್ಲ ಅಂದ್ಬಿಟ್ಟು ಅನ್ನ ಸಾಂಬಾರನ್ನೇ ಮಾಡೋಣ, ಬೇಳೆ ಸಾಂಬಾರು ಮಾಡೋಣ, ಬೇಗ ಆಗುತ್ತೆ ಅಂತ ಹೇಳಿ ಬೇಳೆ ಸಾಂಬಾರನ್ನೇ ಮಾಡ್ತಾ. ಇದೊಂದು 1/2 ಅವರ್ ಒಳಗಡೆ ಎಲ್ಲ ಸಾಂಬಾರು ಆಗುತ್ತೆ. ಏನಿಲ್ಲ, ಬೇಳೆ ಮತ್ತು ಟೊಮೊಟೊನ ಬೇಯ್ಲಿಕ್ಕೆ ಹಾಕಬೇಕು. ತುಂಬ ಈಸಿಯಾಗಿ ಮಾಡ್ಬೋದು. ಕುಕ್ಕರಲ್ಲಿ ಬೇಡ, ತಪ್ಪಲೆಲ್ಲೇ ಮಾಡಬೇಕು. ಯಾಕಂದರೆ ಕುಕ್ಕರಲ್ಲಾದರೆ ಬೇಳೆ ಬೇಗ ಸ್ಮ್ಯಾಶ್ ಆಗೋ ಥರ ಬೆಂದ್ಬಿಡುತ್ತೆ. ಆ ಥರ ಸ್ಮ್ಯಾಶ್ ಆದರೆ ಚೆನ್ನಾಗಿರಲ್ಲ ಟೇಸ್ಟು. ಸ್ಮ್ಯಾಶ್ ಆಗೋದು ಬೇಡ. ಇದೇ ಥರ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ, ಇವಾಗ ತೋರಿಸ್ತಿದ್ದೀನಲ್ಲ, ಈ ಥರ ಬೆಂದರೆ ಸಾಕು. ಹಾಫ್ ಬಾಯ್ಲ್ಡ್ ಆಗಿರಬೇಕು. ಈರುಳ್ಳಿ, ಟೊಮೊಟೊ, ಹಾಗೆ ಖಾರದ ಪುಡಿ, ಬೆಳ್ಳುಳ್ಳಿ ಇಷ್ಟೇ, ಹಾಗೆ ಸ್ವಲ್ಪ ಕಾಯಿ, ಇಷ್ಟೇ ಬೇಕಾಗಿರೋದು. ಮತ್ತು ಇದನ್ನು ಸ್ಮ್ಯಾಶ್ ಮಾಡ್ಕೊಬೇಕು. ಟೊಮೊಟೊನ ರುಬ್ಬಿದಾದಮೇಲೆ ಒಗ್ಗರಣೆ ಏನು ಮಾಡೋ ಹಾಗಿಲ್ಲ, ಅದರೊಳಗಡೆ ಹಾಕೋದು. ಜೀರಿಗೆ ಹಾಕಬೇಕಷ್ಟೇ ಸ್ವಲ್ಪ ಜಾಸ್ತಿ. ನೋಡಿ, ಒಂದು ಎಗ್ ಜೊತೆಗೆ ಮಧ್ಯಾಹ್ನದ ಊಟ ಮುಗೀತು. ಹಾಗೆ ಬರಬೇಕಿದ್ರೆ, ಹೇರ್ ಕಟ್ ಮಾಡಿಸ್ಕೊಂಬರ್ಬೇಕಿದ್ರೆ ರೋಡಲ್ಲಿ 25 ರೂಪಾಯಿ kg ಬಟಾಣಿ ಅಂತ ಮಾರ್ತಾಯಿದ್ರು. ಇನ್ನೇನು ಖಾಲಿ ಆಗಿರೋ ಟೈಮಲ್ಲಿ ಹೋಗಿದ್ದೆ. ಚೆನ್ನಾಗಿತ್ತು ಬಟಾಣಿ ಕೂಡ, ನಂಗೆ ಇಷ್ಟ ಆಯಿತು, ತೊಗೊಂಡೆ. ನನ್ನ ಮಗ ಸ್ನಾನ ಎಲ್ಲ ಮಾಡಿಕೊಂಡು ಬಿಡಿಸ್ಲಿಕ್ಕೆ ಹೆಲ್ಪ್ ಮಾಡಿಕೊಟ್ಟ. ತುಂಬ ಚೆನ್ನಾಗಿ ಬಿಡಿಸ್ತಿದ್ದ ಬಟಾಣಿನ. ಅವನಿಗೆ ಈ ಥರ ಎಲ್ಲ ಹೆಲ್ಪ್ ಮಾಡೋಕ್ಕೆ ಮತ್ತು ನನ್ನ ಜೊತೆ ಕೆಲಸ ಮಾಡೋಕ್ಕೆ ಅಂದರೆ ತುಂಬ ಇಷ್ಟ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಿದ್ದೀರಾ, ಲೈಕ್ ಮತ್ತು ಕಾಮೆಂಟ್, ಶೇರ್ ಮಾಡಿ. ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರೂ ನನ್ನ ವೀಡಿಯೋಸ್ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಒಳ್ಳೆ ವೀಡಿಯೋಸ್ದೆ ಬರ್ತೀನಿ. ಬಾಯ್ ಆಲ್.